ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಟಿವಿಗಿಂತ ಮೊದಲೇ ಆಸೆ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ಶ್ರುತಿ, ಮೀನಾ ಮತ್ತು ರೋಹಿಣಿ ಅತ್ತೆ ಹತ್ರ ಮಾತಾಡಬೇಕು ಅಂತ ಹೇಳಿ ಹೋಗ್ತಾರೆ. ಶ್ರುತಿ ಕೂಡ ಅವ್ರ ಅತ್ತೆಗೆ ಉಗಿದು ಉಪ್ಪು ಖಾರ ಚೆನ್ನಾಗಿ ಹಾಕ್ತಾಳೆ. ಇದ್ರ ಜೊತೆಲಿ ಮೀನಾ ಅವ್ರ ಹತ್ರ ಕ್ಷಮೆನೂ ಕೇಳಿ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಯಾಕೆ ಹೀಗೆಲ್ಲ ಮಾತಾಡ್ತಿದೆ ಅಂತ ಕೇಳೋದಕ್ಕೆ, ಅತ್ತೆ ಕೂಡ ಅಲ್ಲ, ಮನೋಜ್ ಅವ್ರು ಕೂಡ ಮೀನಾ ಅವ್ರ ಹತ್ರ ಕ್ಷಮೆ ಕೇಳಬೇಕು, ಇದೆಲ್ಲ ಆಗಿದ್ದು ಅವರಿಂದನೇ ತಾನೇ ಅಂತ ಶ್ರುತಿ ಚೆನ್ನಾಗಿ ಬೈತಾ ಇರ್ತಾಳೆ. ಇದನ್ನು ನೋಡಿ ಮೀನಾನು ಬೇಜಾರು ಮಾಡ್ಕೊತಿರ್ತಾಳೆ. ಆದರೆ ಅವ್ರ ಅತ್ತೆ ಮಾತ್ರ ಶ್ರುತಿ ಬೈತಿರೋದಕ್ಕೆ ಮೀನಾನೇ ಕಾರಣ, ಅವಳಿಗೆಲ್ಲ ಹೇಳ್ಕೊಟ್ಟು ಚೆನ್ನಾಗೆ ಈ ರೀತಿ ಬೈಸ್ತಿದ್ದಾಳೆ ಅಂತ ಹೇಳಿ ಮತ್ತೆ ಮೀನಾ ಮೇಲೆ ಕೋಪ ಮಾಡ್ಕೊತಾಳೆ. ಅದೇ ನಾನೇನು ನೀವು ಬೇಜಾರಲ್ಲಿದ್ದೀರಾ, ನೀವು ಮಾತಾಡ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತೇಳಿ ಬಂದರೆ ಮತ್ತೆ ನೀವು ನನ್ನ ಮೇಲೆ ಹೇಳ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ಇದಕ್ಕೆ ಶ್ರುತಿ ಹೇಳ್ತಾಳೆ, ನೋಡಿ ಮೀನಾ ಅವರೇ, ನೀವು ಮಾತಾಡೋಣ ಅಂತ ಕರ್ಕೊಬಂದ್ರಿ, ನಾನು ಮಾತಾಡಿದ್ದೀನಿ, ಇವ್ರ ಹತ್ರ ಮಾತಾಡೋದು ವೇಸ್ಟು, ಇನ್ನೇನು ಮಾತಾಡಬೇಡಿ, ಸುಮ್ಮನೆ ಬನ್ನಿ ಅಂತ ಮೀನಾನು ಕರ್ಕೊಂಡು ಹೋಗಿಬಿಡ್ತಾಳೆ. ಇವಾಗ ರೋಹಿಣಿ, ಅತ್ತೆ ನೀವು ಯಾರ ಹತ್ರನೂ ಕ್ಷಮೆ ಕೇಳಬೇಡಿ, ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿರ್ತಾಳೆ. ನೋಡ್ತೀಯ ರೋಹಿಣಿ, ಶ್ರುತಿ ನನ್ನ ಹತ್ರನೇ ಹೇಗೆ ಮಾತಾಡ್ತಾಳೆ, ಇದೆಲ್ಲ ಆ ಹೂ ಕಟ್ಟೋಳು ಹೇಳ್ಕೊಟ್ಟಿರೋ ಮಾತು ಅಂತ ಹೇಳಿ ಮತ್ತೆ ಮೀನಾನೇ ಬೈತಿರ್ತಾಳೆ. ನನಗಿಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ, ತುಂಬಾ ಬೇಜಾರಾಗ್ತಿದೆ, ನಾನು ಸ್ವಲ್ಪ ಹೊತ್ತು ಕಸ್ತೂರಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಶಾಂತಿ ರೋಹಿಣಿ ಹತ್ರ ಹೇಳ್ತಾಳೆ. ಬ್ಯಾಗು ಮತ್ತು ಫೋನ್ ತೊಗೊಂಡು ಶಾಂತಿ ಹೊರಟೋಗ್ತಾಳೆ. ಇವಾಗ ರೋಹಿಣಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಸೂರಿ ಕಾರ್ ಶೋರೂಮಿಗೆ ಬರ್ತಾನೆ. ಇನ್ನೊಂದು ಕಾರ್ ತೊಗೊಂಡು ಬಾಡಿಗೆಗೆ ಬಿಡೋಣ ಅಂತ ಹೇಳಿ ಕಾರ್ ಶೋರೂಮಲ್ಲಿ 2 ಕಾರ್ನೂ ಕೂಡ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಯಾವ್ದು ತೊಗೋಬೇಕು ಅಂತ ಡೌಟ್ ಆದಾಗ ಮೀನಾನು ಸರಿ, ಇದಕ್ಕೆ ಮೀನಾನ ಫೋನ್ ಮಾಡಿ ಕರಿತೀನಿ, ಅವಳೇ ಬಂದು ಸೆಲೆಕ್ಟ್ ಮಾಡ್ತಾಳೆ ಅಂತ ಹೇಳಿ ಅವ್ನ ಫ್ರೆಂಡ್ ಹತ್ರ ಹೇಳಿ ಮೀನಾಗೂ ಫೋನ್ ಮಾಡಿ ಕರಿತಾನೆ. ಇನ್ನು ಈ ಕಡೆ ಶಾಂತಿ ಕಸ್ತೂರಿ ಮನೆಗೆ ಬಂದು ಹಣ್ಣು ತಿನ್ಕೊಂಡು ಕೂತ್ಕೊಂಡು ಬೈತಾ ಇರ್ತಾಳೆ. ಯಾಕೆ ಶಾಂತಿ, ಏನಾಯಿತು? ಓ, ಅಣ್ಣ ಮಾತಾಡಲ್ಲ ಅಂತ ಬೇಜಾರ ಅಂತ ಕಸ್ತೂರಿ ಕೇಳ್ತಾರೆ. ಅದೆಲ್ಲ ಬಿಡು, ಇವತ್ತಲ್ಲ ನಾಳೆ ಅವ್ರ ಹತ್ರನೂ ಮಾತಾಡ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇನ್ಯಾಕೆ ಅಂತಂದರೆ, ಇದ್ದಾಳಲ್ಲಮ್ಮ ನನ್ನ ಸೊಸೆ ಅಂತಾಳೆ. ಅದಕ್ಕೆ ಯಾರು ಮೀನಾನ ಅಂತ ಕಸ್ತೂರಿ ಕೇಳ್ತಾಳೆ. ಓ, ನಿನಗೆ ನನ್ನ ಸೊಸೆ ಅಂದರೆ ನೆನಪಾಗೋದು ಅವಳೊಬ್ಳೇನಾ ಅಂತ ಹೇಳಿ ಕಸ್ತೂರಿನ ಬೈತಾ ಇರ್ತಾಳೆ. ಆಮೇಲೆ ಸರಿ ಏನಾಯ್ತು ಹೇಳು ಅಂತ ಅಂದರೆ, ಇದ್ದಾಳಲ್ಲಮ್ಮ ಶ್ರುತಿ, ಆ ಶೀಲಮ್ಮನ ತುಂಡು ಇವಾಗ ಅವ್ರ ಅಮ್ಮನ ಥರನೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ನಿಮ್ಗೆ ಏನು ಅಧಿಕಾರ ಇದೆ ಮೀನಾ ಅವ್ರ ಒಡವೆನ ಮಾರೋದಕ್ಕೆ? ನಿಮ್ಮ ಮಗನಿಗೆ ಅಷ್ಟು ಕಷ್ಟ ಇದ್ದಿದ್ರೆ ನಿಮ್ಮ ಒಡವೆ ಕೊಡಬೇಕಿತ್ತು ಅಂತ ಹೇಳಿ ಹೇಳ್ತಾಳೆ. ಸಾಲದಕ್ಕೆ ಇದ್ದಾಳಲ್ಲ ಆ ಹೂ ಕಟ್ಟೋಳು, ಅವಳ ಕಾಲಿಗೆ ಬಿದ್ದು ನಾನು ಕ್ಷಮೆ ಬೇರೆ ಕೇಳಬೇಕಂತೆ. ಮನೆಯವರೆಲ್ಲ ಸೇರ್ಕೊಂಡು ನಿನ್ನ ವಿರುದ್ಧನೇ ಗೆರವ್ ಮಾಡ್ತಿದ್ದಾರಾ ಅಂತ ಕಸ್ತೂರಿ ಹೇಳ್ತಾಳೆ. ಅದಕ್ಕೆ ಶಾಂತಿ, ಗೆರವಾದರೂ ಮಾಡಲಿ, ಗಾರೆ ಕೆಲಸನಾದರೂ ಮಾಡಲಿ, ಇದ್ರೂ ಮೀಸೆಗೆ ಮಣ್ಣೊಟ್ಟಲ್ಲ ಅನ್ನೋ ಜಟ್ಟಿ ಅಲ್ಲ ನಾನು, ಜುಟ್ಟು ಅಂತ ಹೇಳಿ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾ ಇರ್ತಾಳೆ. ಯಾವುದೇ ಕಾರಣಕ್ಕೂ ಯಾರ ಕಾಲ್ಗೂ ಬೀಳೋ ಮಗಳೇ ಅಲ್ಲ ನಾನು, ಯಾರ ಹತ್ರನೂ ಕ್ಷಮೆನೂ ಕೇಳಲ್ಲ ನಾನು, ಅದೇನು ಮಾಡ್ತಾರೋ ಮಾಡಲಿ. ಈ ಥರ ಎಲ್ಲ ಮಾತಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ರೋಹಿಣಿ ಒಂಚೂರು ಅಹಂ ಇಲ್ದೇನೆ ಬದುಕ್ತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಅವಳು ನಾನು ಕರ್ಕೊಬಂದಿರೋ ಸೊಸೆ ಅಮ್ಮ ಅಂತ ಹೇಳಿ. ಹೌದಮ್ಮ, ಹೌದು, ನೀನೇ ಕರ್ಕೊಬಂದಿರೋ ಸೊಸೆ, ಜಾಸ್ತಿ ಕೊಚ್ಕೋಬೇಡ ಸರಿನಾ. ಕಸ್ತೂರಿ ಫೋನ್ಗೆ ಒಂದು ಫೋನ್ ಬರುತ್ತೆ. ಆ ಫೋನು ಆ ಗುರೂಜಿ ಮಾಡಿರ್ತಾರೆ, ಇವರು ನಿಂಬೆಹಣ್ಣು ಮಂತ್ರಿಸ್ಕೊಬಂದಿರ್ತಾರಲ್ಲ ಅವರು. ನಾನು ಕೊಟ್ಟಿರೋ ನಿಂಬೆಹಣ್ಣು ಹೇಗೆ ನಿಮಗೆ ಉಪಯೋಗ ಆಯಿತಾ ಅಂತ ಕೇಳೋದಕ್ಕೆ ಫೋನ್ ಮಾಡ್ತಾರೆ. ನಿಂಬೆಹಣ್ಣು ಮಂತ್ರಿಸ್ಕೊಟ್ಟಿದ್ರು ಇಲ್ಲೇ ಇದ್ದಾರೆ, ಅವ್ರ ಕೈಗೆ ಕೊಡ್ತೀನಿ ಕೇಳಿ ಅಂತ ಕೊಡ್ತಾಳೆ. ಆವಾಗ ಶಾಂತಿ, ನೀವು ಕೊಟ್ಟಿರೋ ನಿಂಬೆಹಣ್ಣಿಂದ ನಾನು ನನ್ನ ಮಗ ಇಬ್ಬರು ಮಣ್ಣು ಕಚ್ಚೋದೊಂದೇ ಬಾಕಿ, ಈ ಥರ ನಿಂಬೆಹಣ್ಣು ಇನ್ಯಾರಿಗೂ ಮಂತ್ರಿಸ್ಕೊಡ್ಬೇಡಿ ಗುರುಗಳೇ, ಅಷ್ಟು ಇದಾದರೆ ಅದನ್ನ ಕಟ್ ಮಾಡ್ಕೊಂಡು ನೀವೇ ತಲೆಗೆ ಹಚ್ಕೊಳ್ಳಿ ಅಂತ ಹೇಳಿ ಅವ್ರ ಹತ್ರ ಈ ಆಳ್ಸ ರೀತಿಲಿ ಮಾತಾಡ್ತಾಳೆ. ಅದಕ್ಕೆ ಅವ್ರು ಹೇಳ್ತಾರೆ, ಎದುರಾಳಿ ನಿಂಬೆಹಣ್ಣು ತುಂಬ ಪವರ್ ಇತ್ತು ಅನಿಸುತ್ತೆ, ಅದನ್ನು ತೊಗೊಂಬಮ್ಮ, ಬೇರೆ ನಿಂಬೆಹಣ್ಣನ್ನ ಮಂತ್ರಿಸ್ಕೊಡ್ತೀನಿ ಅಂತ, ನೀವು ಬೇಡ, ನಿಮ್ಮ ನಿಂಬೆಹಣ್ಣು ಬೇಡ ಅಂತ ಹೇಳಿ ಕಟ್ ಮಾಡ್ತಾಳೆ. ಕಡೆ ಸೂರ್ಯ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಹತ್ರ ಕಾಯ್ತಾ ಇರ್ತಾನೆ. ಅದೇ ಟೈಮಿಗೆ ಮೀನಾನು ಬರ್ತಾಳೆ. ಈಗ ಯಾಕ್ರಿ ಕಾರು ಇದೆಲ್ಲ, ಮನೇಲಿರೋ ಪರಿಸ್ಥಿತಿ ಚೆನ್ನಾಗಿಲ್ಲ, ಮನೇಲೆಲ್ಲ ಈ ಥರ ಕಾರ್ ತೊಗೋತಾ ಇದ್ದೀವಿ ಅಂತ ಗೊತ್ತಾದರೆ ಏನು ಅಂದ್ಕೊಳ್ಳಲ್ಲ ಅಂತ ಹೇಳಿ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ. ಅದಕ್ಕೆ ಮನೇಲಿರೋ ಪರಿಸ್ಥಿತಿ ಸರಿ ಮಾಡಬೇಕಾ, ಅದಕ್ಕೆ ನನ್ನ ಹತ್ರ ಆಲ್ರೆಡಿ ಒಂದು ಐಡಿಯಾ ಇದೆ, ನಾನು ಸರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬರ್ತಾರೆ. ಈ ಕಡೆ ಸೀರಿಯಲ್ಗೆ ಡಬ್ಬಿಂಗ್ ಮಾಡ್ತಿರ್ತಾಳೆ. ಅದರಲ್ಲಿ ಒಂದು ಸೀನಲ್ಲಿ ಅವಳು ಡಬ್ಬಿಂಗ್ ಮಾಡ್ತಿರೋಂಥ ಪಾತ್ರ ಬಂದ್ಬಿಟ್ಟು ಪಾಪುಗೆ ಡೆಲಿವರಿ ಆಗ್ತಿರುತ್ತಲ್ಲ ಅದು. ಅವಳು ವಾಯ್ಸ್ ಓವರ್ ಕೊಡ್ತಿದ್ದಂಗೆ ಅದಕ್ಕೆ ತುಂಬಾ ನೋವು ಪಡ್ತಾ ಇರ್ತಾಳೆ. ಇದಕ್ಕೆ ಮಗುನ ಇರಬೇಕಂದ್ರೆ ಇದಕ್ಕೆ ಇಷ್ಟೊಂದು ಕಷ್ಟ ಇದೆಯಾ, ಹಾಗೆ ಹೀಗೆ ಅಂತೆಲ್ಲ ತುಂಬಾ ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿರೋ ಡೈರೆಕ್ಟರ್ ಹತ್ರ ಮಾತಾಡ್ಬಿಟ್ಟು ಕೂಡ ಹೊರಗಡೆ ಬಂದು ಅವ್ರ ಅಮ್ಮನ ಹತ್ರ ಫೋನ್ ಮಾಡಿ ಕೇಳ್ತಾಳೆ, ಅಮ್ಮ ಮಗುನ ಇರೋದು ಅಂದರೆ ಇಷ್ಟೊಂದು ಕಷ್ಟನ, ಇಷ್ಟೊಂದು ನೋವಿರುತ್ತಾ ಅಂತ. ಅವ್ರ ಅಮ್ಮನೂ ಹೇಳ್ತಾರೆ, ಅದನ್ನೆಲ್ಲ ಯಾಕೆ ಹೇಳ್ತೀಯ ಮಗಳೇ, ತುಂಬ ನೋವಿರುತ್ತೆ ಅಂತ. ಅದೇ ಟೆನ್ಷನಲ್ಲಿ ಶ್ರುತಿ ಮನೆಗೂ ಬರ್ತಾಳೆ. ಮೀನಾ, ರೋಹಿಣಿ, ಶ್ರುತಿ 3 ಜನನೂ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಈ ಟಾಪಿಕ್ ಬಗ್ಗೆನೇ ಮಾತಾಡ್ತಿರ್ತಾರೆ.
ಮಗುನೇ ಇರೋದು ಅಂದರೆ ಇಷ್ಟೊಂದು ಕಷ್ಟ ಇದೆಯಾ, ನಂಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅದನ್ನು ಯಾಕೆ ಹೇಳ್ತೀಯ ಶ್ರುತಿ, ತಿಂಗಳು ವಾಮಿಟಿಂಗ್ ಇರುತ್ತೆ, ಏನೇನೋ ತಿನ್ನಬೇಕು ಅನಿಸ್ತಿರುತ್ತೆ, ಹುಳಿ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಅಂತೆಲ್ಲ ಡೀಟೇಲಾಗಿ ಹೇಳ್ತಿರ್ತಾಳೆ. ಇವಾಗ ಮೀನಾಗೆ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ. ಹಾಗೆ ರೋಹಿಣಿನೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾಳೆ. ಮಗು ಒದ್ದೆಯೋದು, ಈ ಥರ ಡೆಲಿವರಿ ಆದಮೇಲೆ ಈ ಥರ ಆಗುತ್ತೆ, ಮೈ ಮೂಳೆ ಎಲ್ಲ ಮುರಿದು ಅಷ್ಟು ನೋವಾಗುತ್ತೆ ಡೆಲಿವರಿ ಆಗುವಾಗ ಅಂತ ಹೇಳಿ. ನನಗಂತೂ ಮಕ್ಕಳೇ ಬೇಡಪ್ಪ, ನಾನಂತೂ ಮಾಡ್ಕೊಳ್ಳೋದೇ ಇಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಹೀಗೆ ಹಿಂಗೆ ಅಂದ್ಬಿಟ್ರೆ ಹೇಗೆ ಶ್ರುತಿ, ಆಗಿನ ಕಾಲದಲ್ಲೆಲ್ಲ 8-9 ಜನ ಮಕ್ಕಳನ್ನ ಮಾಡ್ಕೊತಿದ್ರಲ್ಲ ಅಂತ, ಅವ್ರೇನಾದರೂ ಕಾಂಟ್ಯಾಕ್ಟ್ ತೊಗೊಂಡಿದ್ರ ಮೀನಾ ಅವರೇ ಅಂತ ಶ್ರುತಿ ಹೇಳ್ತಿರ್ತಾಳೆ. ಎಲ್ಲರೂ ನಗ್ತಿರ್ತಾರೆ. ಆಮೇಲೆ ಹಾಗಾದರೆ ನಿನ್ನ ಮಗುನೇ ಮಾಡ್ಕೊಳ್ಳಲ್ವಾ ಅಂತ ರೋಹಿಣಿ ಶ್ರುತಿನ ಕೇಳಿದಾಗ, ನಾನು ಯಾಕೆ ಮಾಡ್ಕೊಳ್ಳಿ, ನೀವಿಬ್ಬರು ಇದ್ದೀರಲ್ಲ, ನಿಮ್ಮಿಬ್ರಿಗೂ ಆದಾಗ ನಾನು ಅದನ್ನು ದತ್ತಕ್ಕೆ ತೊಗೊಬಿಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಈ ಕಡೆ ಮೀನಾಗೆ ಸ್ವಲ್ಪನೇ ರೋಹಿಣಿ ಮೇಲೆ ಡೌಟ್ ಬರ್ತಾ ಇರುತ್ತೆ. ಅದಕ್ಕೆ ಮೀನಾ ರೋಹಿಣಿನ ಒಂಥರ ನೋಡ್ತಿರ್ತಾಳೆ. ರೋಹಿಣಿ ಕೇಳ್ತಾಳೆ, ಯಾಕೆ ಮೀನಾ ಹಾಗೆ ನೋಡ್ತಿದ್ಯಾ ಅಂತ. ಏನಿಲ್ಲ, ಇದ್ರ ಬಗ್ಗೆ ಎಲ್ಲ ಇಷ್ಟು ಡೀಟೇಲಾಗಿ ನಿಮ್ಗೆ ಹಿಂಗೆ ಗೊತ್ತು ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಎಲ್ಲದಕ್ಕೂ ಅನುಭವನೇ ಆಗಬೇಕು ಅಂತ ಏನಿಲ್ಲ, ಅವರು ಇವರು ಮಾತಾಡಿರೋದನ್ನ ಕೇಳಿ ಕೂಡ ತಿಳ್ಕೊಬೋದು ಅಂತ ರೋಹಿಣಿ ಹೇಳ್ತಾಳೆ. ಆದರೂ ಮೀನಾಗೆ ಒಳಗಡೆ ಹಾಗೇ ಡೌಟ್ ಇರುತ್ತೆ. ರೋಹಿಣಿ ಅದನ್ನು ಹೇಳೋದನ್ನ ಕಂಟಿನ್ಯೂ ಮಾಡ್ತಾಳೆ. ಶ್ರುತಿನೂ ಕೇಳ್ತಾ ಇರ್ತಾಳೆ, ಅಪ್ಪ ನನಗಂತೂ ಮಕ್ಕಳು ಬೇಡ, ಇದೆಲ್ಲ ಕೇಳಿದ್ರೆ ಎಷ್ಟು ನೋವಾಗುತ್ತೆ, ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಕ್ಕಳು ಮಾಡ್ಕೋಬೇಕಾ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಆದರೆ ಇಷ್ಟೆಲ್ಲ ನೋವು ಪಟ್ರು ಮಗು ಹುಟ್ಟಿದ ತಕ್ಷಣ ಆ ಮಗು ಮುಖ ನೋಡ್ತೀವಲ್ಲ, ಆವಾಗ ಏನೇ ನೋವಿದ್ರು ಎಲ್ಲನೂ ಹೋಗ್ಬಿಡತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಇವಾಗ ಮುಂದಿನ ಭಾಗದಲ್ಲಿ ಲಕ್ಕಿನ ಸೂರ್ಯ ಕಾರಿಂದ ಕರ್ಕೊಂಬರ್ತಾನೆ. ಈ ಶಾಂತಿನೂ ಮನೋಜನೇ ಒಡವೆ ಎತ್ಕೊಂಡಿರೋದು ಮೀನಾ ಒಡವೆನಾ ಅಂತ ಹೇಳಿ ಲಕ್ಕಿಗೆ ಗೊತ್ತಾಗಿರುತ್ತೆ. ಇವಾಗ ಲಕ್ಕಿಗೆ ಶಾಂತಿ ಮೇಲೆ ತುಂಬಾ ಕೋಪ ಇರುತ್ತೆ. ಇದ್ರ ಜೊತೆಗೆ ಶ್ರುತಿನೂ ಕೂಡ ಬಯೋದಕ್ಕೆ ಶುರು ಮಾಡ್ಕೊತಾರೆ. ಮುಂದಿನ ಭಾಗದಲ್ಲಿ ಶಾಂತಿಗ್ರಾಚಾರನ ಲಕ್ಕಿ ಹೇಗೆ ಬಿಡಿಸ್ತಾರೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ. ಇದೇ ರೀತಿ ಹೆಚ್ಚು ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಫೋನ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಓಕೆನಾ.